ಇದು ಒಂದು ಮಿಸ್ಟರಿ ಸ್ನೇಕ್ ಅಂತ ಹೇಳ್ಬೋದು. ಒಂದು ಸ್ಪೆಷಲ್ ಸ್ನೇಕನ್ನು ನಾವು ರೆಸ್ಕ್ಯೂ ಮಾಡ್ತಾ ಇದೀವಿ ಅಂತ ಹೇಳ್ಬೋದು. ಓಕೆ, ಗೊತ್ತಾಗಲ್ಲ. ಕ್ಯಾಮಫ್ಲಾಜ್ ತುಂಬ ಚೆನ್ನಾಗಿ ಕ್ಯಾಮಫ್ಲಾಜ್ ಆಗುತ್ತೆ ಇದು. ನೋಡಿ ಹೆಂಗೆ ಕಚ್ತಾ ಇದೆ ನೋಡಿ ಇಲ್ಲಿ. ವೀಕ್ಷಕರೇ ನಮಸ್ಕಾರ. ನಾವಿವಾಗ ಬಂದಿದ್ದೀವಿ ಮತ್ತೊಂದು ಹಾವಿನ ಸಂರಕ್ಷಣೆಯ ಕರೆಗೆ. ಇಲ್ಲಿ ಮೈಸೂರಿನ KRS ರಸ್ತೆಯಲ್ಲಿ ಒಂದು ಫಾಸ್ಟ್ ಫುಡ್ ಗಾಡಿ ಹತ್ರ ಹಾವು ಬಂದಿದೆ ಅಂತ ಹೇಳಿ ನಮಗೆ ಕರೆ ಬಂದಿತ್ತು. ಸೊ ಆಲ್ರೆಡಿ ಅಲ್ಲೆಲ್ಲ ಜನ ನಿಂತ್ಕೊಂಡು ಕಾಯ್ತಾ ಇದ್ದಾರೆ. ಇಲ್ಲೇ ಬಲಗಡೆ ಕಾಣಿಸ್ಬೋದು. ಎಲ್ಲಿದೆ ಅಣ್ಣ? ಡಿಸ್ಕ್ ಒಳಗಡೆ ಐತೆ. ಆ ಡಿಸ್ಕಲ್ಲಿ ಬಾಲ ಇಲ್ಲಿ ಅಲ್ಲಿ ಕಾಣಿಸ್ತೈತೆ ನೋಡಿ ಒಂದೊಂಚೂರು. ಇವಾಗ ಒಳಗಡೆ ಕೊಂಡೈತೆ ವೀಲಲ್ಲಿ ಅಲ್ಲಿ ಬಾಲ ಕಾಣಿಸ್ತಾ. ಹಾಂ ಕೆಳಗೆ ಬಿತ್ತು. ಇಲ್ಲಿ ಏಯ್ ಸುಮ್ಮನಿರ. ನೀರು ಹಾವು ಸಕ್ಕದಾಗ ಕಚ್ಚುತ್ತಾ ಇದ್ರೆ. ಕೊಡಿ ಅಣ್ಣ, ಅಲ್ಲಾಡಬೇಡಿ, ಸಡನ್ನಾಗಿ ನನಗೆ ಕಚ್ಚುತ್ತೆ. ಹಾಂ ಕೊಡಿ ಅಷ್ಟೆ. ಎಲ್ಲಮ್ಮ ಬಮ್ಮ ಬಾ. ಇಲ್ಲಿ ಒಳಗೋಗ್ಬೇಕಾ? ಎಲ್ಲಿದೆಯಣ್ಣ? ಈ ವೈಟ್ ಪೇಪರ್ ಇದೆಯಲ್ಲ, ಇಲ್ಲಿವರೆಗೂ ಇಲ್ಲೇ ಇತ್ತದು. ಇದ್ರೊಳಗಡೆ ಹೋಯ್ತು ಗೋಧಿನಾಗ್ರ. ಇವಾಗ ಈ ಕಲ್ಲೆಲ್ಲ ತೆಗಿಬೇಕಲ್ಲ ಕೈಯಲ್ಲಿ. ತೆಗಿಯೋ ತನಕ ಸಿಗಲ್ಲ. ಅಣ್ಣ ಇಲ್ಲಿ ತೆಗೀರಿ, ಫಾಸ್ಟಾಗಿ ತೆಗಿಬೇಕು. ಇಲ್ಲಿ ಈ ಕಡೆ ಫಾಸ್ಟಾಗಿ ತೆಗಿಬೇಕು. ಬೇರೆ ಕೆಲಸಗಳಿರುತ್ತೆ. ನೋಡ್ತವ್ರು. ಇಲ್ಲಿ ಸಿಕ್ತು ನಾಗರವೆ. ಇಲ್ಲಿ ನುಂಗ್ತಾ ಇದೆ. ಒಂದು ಖಾಲಿ ಚಾಕ್ಲೇಟ್ ಡಬ್ಬ ಇದೆಯಾ? ಖಾಲಿ ಚಾಕ್ಲೇಟ್ ಡಬ್ಬ. ಬೇಗ ಇದೆಯಾ ಡಬ್ಬ? ಬಾ ಬೇಗ ತಗೊಬನ್ನಿ. ಮಕ್ಕಳ್ಯಾರು ಗಲಾಟೆ ಮಾಡಬಾರ್ದು. ಸುಮ್ಮನಿರಮ್ಮ. ಡಬ್ಬ ತಂದ್ರಾ? ಇದೆಯಾ ಡಬ್ಬ? ತಗೊಬನ್ನಿ.
ಅದು ಸೆಡೆ ಅಲ್ಲ ಕಣೋ, ಹೆಡೆ. ಹ್ಞೂ, ಒಳಗೆ ಕೈ ಹತ್ರನೇ ಹತ್ತಕ್ಕೆ ಬರ್ತಾ ಇದೆ ಅದು. ಹಾಂ, ಮುಸ್ಲ ಕೊಡಿ ಬೇಗ. ಹಾಕ್ಬೇಡಿ ಗುರು, ಕೈಗೆ ಕೊಡಿ ಗುರು. ಅದು ನಿಮಗೆ ಆಗ್ತಾ ಇದ್ದಂಗೆ ಮೇಲೆ ಬಂದ್ಬಿಡುತ್ತೆ. ಸೊ ಹುಷಾರಾಗಿ ನೋಡ್ಕೊಂಡು ಓಡಾಡಬೇಕು. ಮಕ್ಕಳೆಲ್ಲ ಬರೀ ಕಾದಲ್ಲಿ ಆಟ ಆಡಬೇಡಿಪ್ಪ. ಮಕ್ಕಳೆಲ್ಲ ಬರೀ ಕಾದಲ್ಲಿ ಆಟ ಆಡ್ತಾ ಇರ್ತೀರ, ಬಾಲ್ ಎಲ್ಲೋ ಆ ಥರ ಕಲ್ಲಿರೋ ಜಾಗಕ್ಕೆ ಹೋಗುತ್ತೆ, ಕೈ ಹಾಕಿ ಎತ್ಕೊಳ್ತೀರಾ. ಹಾವುಗಳು ಈ ಥರ ಕೂತಿರುತ್ತೆ, ಗೊತ್ತಿರಲ್ಲ. ಕೈ ಹಾಕ್ಬೇಕಾದ್ರೆ ಏನಾರು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಏನಾಗುತ್ತೆ? ಕಚ್ಬಿಡುತ್ತೆ. ಸೊ ಹಾಂ, ಅದಕ್ಕೇನು ಜಾಸ್ತಿ ಇದ್ದಾರಲ್ಲ. ಓಕೆ, ಬಾಲ್ ಬ್ಯಾಟ್ ಹೋಗ್ಬೇಕು. ಶಟಲ್ ಬ್ಯಾಡ್ಮಿಂಟನ್ ಆಡ್ತೀರ ಅಂತ ಅದು ಕೂತ್ಕೋಬೋದು ಒಳಗಡೆ. ಸೊ ಹುಷಾರಾಗಿ ನೋಡ್ಕೊಂಡಿರಬೇಕು. ದೊಡ್ಡವ್ರು ಓಡಾಡ್ಬೇಕಾದ್ರೆ ಬರೀ ಕಾಲದಲ್ಲಿ ಓಡಾಡಬೇಡಿ, ಚಪ್ಪಲಿ ಕಾಲದಲ್ಲಿ ಓಡಾಡಿ, ಟಾರ್ಚ್ ಇಟ್ಕೊಂಡು ಓಡಾಡಿ. ನಿಮ್ಮ ಜೀವಕ್ಕಿಂತ 500,000 ರೂಪಾಯಿ ಟಾರ್ಚ್ ಹೆಚ್ಚಾ? ಇಲ್ಲ ಅಲ್ವಾ? ಸೊ 500,000 ರೂಪಾಯಿ ಖರ್ಚು ಮಾಡಿ ಒಂದು ಟಾರ್ಚ್ ತೊಗೊಳ್ಳಿ. ಎಲ್ಲರೂ ಮಕ್ಳ ಕೆಲವೊಂದು ಒಂದು ಟಾರ್ಚ್ ಕೊಡಬೇಕು. ಸೊ ಈ ಥರ ವಿಷಕಾರಿ ಹಾವುಗಳು ನಿಮ್ಮ ಸುತ್ತಮುತ್ತನೇ ಇರ್ತವೆ. ಹಿಂದಗಡೆ ರೈಲ್ವೆ ಸ್ಟೇಷನ್ ಇದೆ, ಅಲ್ಲಿಂದೆಲ್ಲ ಬಂದುಬಿಡುತ್ತೆ. ಆದಷ್ಟು ಹುಷಾರಾಗಿ ಕೇರ್ಫುಲ್ ಆಗಿರಿ. ಎಲ್ಲಿದ್ದೀರಣ್ಣ? ಕನ್ನಡ ಬರಲ್ಲ? ओके, एल नोड़िदु? किधर देखा आपने? इसके अंदर गया और उसके बाद गायब. ಇಲ್ಲಿ ಇಟ್ಟಿಗೆ ಮಧ್ಯೆ ಎಲ್ಲ ಗ್ಯಾಪ್ ಇಲ್ಲಲ್ಲ? ಐ ಕಚ್ಚಬೇಡ ಕಣ. ಇದು ವುಲ್ಫ್ ಸ್ನೇಕ್, ಕಾಮನ್ ವುಲ್ಫ್ ಸ್ನೇಕ್. ಹಾಂ, ಸಖತ್ ಕಚ್ಚುತ್ತೆ ಇದು. ಆಗಲೇ 3 ಸಲ ಕಚ್ತಾ ನನಗೆ. ಅದು ಪಾಯ್ಸನಸ್ ಅಲ್ವಾ? ಇಲ್ಲ, ನಾನ್ ವೆರಮಸ್ ಕರ್ಗಡೆ, ನಾನ್ ವೆರಮಸ್. ಬಟ್ ಇನ್ಫೆಕ್ಷನ್ಸ್ ಆಗುತ್ತೆ, ಯಾಕಂದರೆ ಸಲೈವಾಲಿ ಪಾರ್ಟಿಕಲ್ಸ್ ಇರುತ್ತಲ್ಲ ಅದರಿಂದ. ಅದು ಇವನ್ ಸ್ಕಿನ್ ಮೇಲೆ ಎಂಟರ್ ಆದ್ರೆ ಆಗುತ್ತಾ? ಹೌದು ಹೌದು. ಬ್ಲಡ್ ಒಳಗೆ ಹೋಗ್ಬಿಡುತ್ತಲ್ಲ ಕಚ್ಚಿದ್ರೆ. ನೋಡಿ ಇಲ್ಲಿ ಕಚ್ತಾ? ಓ, ಇಲ್ಲಿ ಹೌದು ಹೌದು, ಕಾಣ್ತಾ ಇದೆ. ಬ್ಲಡ್ಗೆ ಎಂಟರ್ ಆಗಿಬಿಡತ್ತೆ ಅದು. ನಾವು ಇಮ್ಯೂನ್ ಆಗ್ಬಿಟ್ಟಿದ್ದೀವಮ್ಮ. ಏನಿಲ್ಲ, ಹೆದರ್ಕೋಬೇಡಿ. ಒಂದು ಪುಟಾಣಿ ಪ್ಲಾಸ್ಟಿಕ್ ಕಂಟೈನರ್ ಅಥವಾ ವಾಟರ್ ಬಾಟ್ಲ್ ಇದ್ರೆ ಕೊಡಿ ಅಮ್ಮ. ಏನಿಲ್ಲ, ಹೆದರ್ಕೊಳ್ಬೇಡಿ, ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಶೆಡ್ಡಿಂಗ್ ಟೈಮ್ ಇವಾಗ, ಪೊರೆ ಬಿಡ್ತಾ ಇದೆ. ಹಾಂ ಹಾಂ ಹಾಂ, ಅದೇ ಕಣ್ಣು ಸ್ವಲ್ಪ ಇದಾಗಿದೆ ಅಲ್ವಾ? ಬಾಡಿ ಪೂರ್ತಿ ಕಲರ್ ಶೇಡ್ ಆಗಿದೆ. ಇದು ಚಾಕ್ಲೇಟ್ ಬ್ರೌನ್ ಕಲರ್ ಇರುತ್ತೆ. ಈಗೆಲ್ಲ ಕೂಡ ಚೇಂಜ್ ಆಗಿದೆ ಅಲ್ಲ? ಹೌದು ಹೌದು. ಹಾಂ ಸರಿ, ನೋಡಬೇಕು. ಓಕೆ, ವಾಟರ್ ಬಾಟ್ಲೇನೆ. ಪೆಟ್ರೋಲ್ ಹಾಕಿದರೆ ಸತ್ತೋಗ್ಬಿಡುತ್ತೆ. ಹಾಂ, ಪಾನಿಕಾ ನಾವು? ಎಸ್, ಥ್ಯಾಂಕ್ ಯು. ನಮಸ್ಕಾರ. ಎಲ್ಲಿದೆ ಹಾವು? ನೈಸ್ ಮೀಟಿಂಗ್. ನಮಸ್ತೆ ಸರ್. ಸರ್ ಇಲ್ಲ, ಚಿಕ್ಕದು ಸರ್. ಎಲ್ಲಿದೆ? ಒಂದು ಪುಟಾಣಿದೊಂದು ಡಬ್ಬಿ ಕೊಡಿ ಗುರುಗಳೇ. ಎಷ್ಟು ಆರಾಮಾಗಿ ಕೂತಿದ್ದಾನೆ ನೋಡಿ ಇಲ್ಲಿ. ಇದು ಕಾಮನ್ ವುಲ್ಫ್ ಸ್ನೇಕ್ ಅಂತ ಕರೀತಾರೆ ಇದನ್ನು. ಓಯ್, ಕಚ್ಬೇಡ ಕಣ. ನೋಡಿ ಹೆಂಗೆ ಕಚ್ತಾ ಇದೆ ನೋಡಿ ಇಲ್ಲಿ. ನಾನ್ ವೆರಮಸ್. ಓಕೆ ಗುರುಗಳೇ, ಗಿಡಗಳಿಂದ ಹಾವು ಬರಲ್ಲ. ಓಕೆ 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 ಓಕೆ, ಕೊಡಿ ಗುರುಗಳೇ. ಏಯ್, ಒಂದು ನಿಮಿಷ. ಏನೋ ಏಲಕ್ಕಿ ಸ್ಮೆಲ್ ಇದೆ. ಚಕ್ ಇದು ಅದು ಏಲಕ್ಕಿ ಹಾಕಿರೋದು. ಆ ಸ್ಮೆಲ್ಲಿಗೆ ಅದು ಎಷ್ಟು ರಿಯಾಕ್ಟ್ ಆಗ್ತದೆ ನೋಡಿ. ಒಳಗಡೆ ಹೋಗೋಕೆ ಇಷ್ಟ ಇಲ್ಲ ಅದಕ್ಕೆ.
ಕಡೆ ಅಷ್ಟೇ. ವೀಕ್ಷಕರೇ ನಮಸ್ಕಾರ. ನಾವಿವಾಗ ಹೊರಟಿದ್ದೀವಿ ಮೈಸೂರಿನ ರೈಲ್ವೆ ಪೊಲೀಸ್ ಸ್ಟೇಷನ್ಗೆ. ಈ ಒಂದು ರೈಲ್ವೆ ಪೊಲೀಸ್ ಸ್ಟೇಷನಲ್ಲಿ ಹಾವು ಬಂದಿದೆ ಅಂತ ಹೇಳಿ ನಮಗೊಂದು ಕರೆ ಬಂದಿದೆ. ಸೊ ಆ ಒಂದು ರೈಲ್ವೆ ಪೊಲೀಸ್ ಸ್ಟೇಷನ್ಗೆ ಹೋಗೋಣ, ಅಲ್ಲಿ ಯಾವ ಹಾವಿದೆ ಅಂತ ಹೇಳಿ ನೋಡಿ ರೆಸ್ಕ್ಯೂ ಮಾಡಿ ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಸ್ಥಳಕ್ಕೆ ತಲುಪಿದ ನಂತರ ಕೊಡ್ತೀನಿ. ಬನ್ನಿ ಹೋಗೋಣ. ದೊಡ್ಡದಾ? ಏನು ಬಿಡ ಗುರುಗಳ ಕೈಯಾಗಿ ಎತ್ಕೋತಾ ಇರೋದಷ್ಟೇ. ಇಷ್ಟಲ್ಲಿದೆಯಾ? ತಾಳಿ ಈ ಬೋರ್ಡ್ ಇತ್ತು ಸೈಡ್ಗೆ ಹಾಕ್ಬಿಡೋಣ. ಕಾಣಿಸ್ತಾ ಇದೆಯಲ್ಲ? ಸಾರಿ, ಈ ಗ್ಯಾಪ್ ಇದೆಯಲ್ಲ ಸರ್, ಹಾಂ ಹಾಂ, ಈ ಗ್ಯಾಪಲ್ಲಿ ಇಲ್ಲ ನೋಡಿ, ಬಾಲ ಕಾಣಿಸ್ತೈತಿ, ಇಲ್ಲಿ ಕಾಣಿಸ್ತಾ ಇದೆ ವೈಟ್. ತಳಿ ಯಾವ ಹಾವು ಅಂತ ಕನ್ಫರ್ಮ್ ಆಗ್ಬಿಡ್ಲಿ. ಕೆರೆ ಉದ್ದ ಇದೆ, ಅಲ್ಲೇ ನೋಡಿ ಬಾಲ ಕಾಣಿಸ್ತಾ ಇದೆ. ಅದಿದು ಎರೆಹುಳ, ಅದು ಆ ಶೈನ್ ಆಗ್ತಾ ಇರೋದು ಎರೆಹುಳ. ಅದು ನೀವು ಹಾವು ನೋಡಿದ್ರೆ ಇದ್ರೊಳಗೆ ಹೋಗೋದು? ಓಕೆ. ತಳಿ ಏನು ತೊಂದರೆ ಇಲ್ಲ. ತಳಿ ಹಾಂ, ಹೇಳ್ಕೊಳ್ಳಿ ಒಟ್ಟಿಗೆ. ತಳಿ ಇದನ್ನ ಎತ್ತಣ ಇರಿ. ತಳಿ ಈ ಲೈನ್ ಪಕ್ಕ ಇರುತ್ತೆ, ಅಲ್ಲಿ ನಿಂತ್ಕೊಳ್ಳಿ. ಇದನ್ನ ಎತ್ಕೊಳ್ಳಿ, ಈ ಲೈನ್ ಪಕ್ಕ ಇರುತ್ತೆ. ಈ ಕೊನೆ ಲೈನ್ ಇರುತ್ತೆ ಅಣ್ಣ. ಇರಿ ಮುಟ್ಬಿಡಿ. ಇಲ್ಲ ಅಲ್ಲ? ಓಕೆ. ಅಲ್ಲಿ ಬಿಲ ಇದೆ, ಬಟ್ ಈ ಲೈನ್ ಪಕ್ಕ ಇರುತ್ತೆ, ಪಕ್ಕ 100% ಇಲ್ಲಿರುತ್ತೆ. ಗಿಡದ ಕೆಳಗಡೆ ಇದೆ. ತಳಿ ಫೋನ್ ಒಳಗೆ ಇಟ್ಕೊಂಡ್ಬಿಡ್ತೀನಿ, ಸುಮ್ಮನಿರೋ, ಕಚ್ಬೇಡ. ಬಾ, ರಿವರ್ಸ್ ಬಾ. ಎಸ್, ಗುಡ್ ಬಾಯ್. ಕೆರೆ ಹಾವು ಸಕ್ಕದಾಗ ಕಚ್ಚುತ್ತೆ, ಸೂಪರಾಗಿ ಕಚ್ಚುತ್ತೆ. ಬಾಲ್ದಲ್ಲೂ ಹೊಡಿಯುತ್ತೆ. ಅಂದರೆ ಬಾಲ್ದಲ್ಲಿ ಹೊಡೆಯೋದು ಅಂದರೆ ಒದ್ದಾಡಿದಾಗ ಅದು ಹೊಡೆದಂಗೆ ಅನ್ಸುತ್ತೆ ಅಷ್ಟೇ, ಆದರೆ ಅದು ತಪ್ಪಿಸ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಪಡ್ತಾ ಇರುತ್ತೆ. ಡಬ್ಬ ಬೇಡ, ಬ್ಯಾಗಾಗಿ ಹಾಕ್ಬಿಡೋಣ. ನೀವು ಕೈಯೆಲ್ಲ ಇಟ್ಕೊಂಡಿದ್ದೀರಣ್ಣ? ಇಲ್ಲ, ಆ ಥರ ಮಾಡಿಸಿರೋದು. ಕೊಡಿ ಕೆಳಗೆ, ಆ ಕಡೆ ಓಪನಿಂಗ್ ಇದೆ, ಕೊಡಿ, ಹಾಕ್ಬಿಡೋಣ. ನಾನು ಒಂದು ನಿಮಿಷ, ಯಾರು ಸಡನ್ನಾಗಿ ಅಲ್ಲಾಡಬೇಡಿ, ನನಗೆ ಕಚ್ಚುತ್ತೆ. ಯಾರು ಸಡನ್ನಾಗಿ ಅಲ್ಲಾಡಬೇಡಿ. ಅಷ್ಟೇ. ಹೌದಾ? ವೀಕ್ಷಕರೇ ನಮಸ್ಕಾರ. ನಾವು ಈಗ ಮೈಸೂರಿನ ವಿಜಯನಗರ 4ನೇ ಹಂತಕ್ಕೆ ಒಂದು ಹಾವಿನ ಸಂರಕ್ಷಣೆಯ ಕರೆಗೆ ಹೋಗ್ತಾ ಇದ್ದೀವಿ. ಸೊ ಕೇವಲ 3 ನಿಮಿಷದ ದೂರದಲ್ಲಿ ನಾವು ಈ ಒಂದು ಲೊಕೇಶನಿಂದ ಇದ್ದೀವಿ. ಇದು ಒಂದು ಮಿಸ್ಟರಿ ಸ್ನೇಕ್ ಅಂತ ಹೇಳ್ಬೋದು. ಒಂದು ಸ್ಪೆಷಲ್ ಸ್ನೇಕನ್ನು ನಾವು ರೆಸ್ಕ್ಯೂ ಮಾಡ್ತಾ ಇದ್ದೀವಿ ಅಂತ ಹೇಳ್ಬೋದು. ಸ್ಪೆಷಲ್ ಅಂತಂದರೆ ಕಾಳಿಂಗ ಸರ್ಪ ಅಥವಾ ಹೆಬ್ಬಾವು ಥರ ಭಾರಿ ಗಾತ್ರದ ಒಂದು ದೊಡ್ಡ ಗಾತ್ರದ ಹಾವು ಅಂತ ತಪ್ಪು ತಿಳ್ಕೊಳ್ಬೇಡಿ. ಈ ಒಂದು ಹಾವು ಕಾಳಿಂಗ ಸರ್ಪ ಅಥವಾ ಹೆಬ್ಬಾವು ಆಗದೇ ಇದ್ದರೂ ಕೂಡ ಅಪರೂಪವಾಗಿ ಸಿಗ್ತಕ್ಕಂತಹ ಒಂದು ಜಾತಿಯ ಹಾವು. ಅದನ್ನು ಈಗ ನಾವು ರೆಸ್ಕ್ಯೂ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ನನಗೆ ಗೊತ್ತು ಅದು ಯಾವ ಹಾವು ಅಂತ. ಸೊ ನಿಮಗೂ ಗೊತ್ತಾಗಬೇಕು ಅಂತಂದರೆ ಕೇವಲ 1 ನಿಮಿಷದಲ್ಲಿ ನಾನು ನಿಮ್ಮನ್ನಲ್ಲಿ ಕರ್ಕೊಂಡು ಹೋಗ್ತೀನಿ. ಬನ್ನಿ ಹೋಗೋಣ. ಎಲ್ಲಿದೆ ಹಾವು? ಅಲ್ಲೇ ಕೂತಿದ್ಯಾ? ಕಾರ್ನರ್ಗೆ ಹೋಗ್ಬಿಟ್ಟಿದ್ಯಾ? ವೆರಿ ಬ್ಯೂಟಿಫುಲ್. ವಾವ್, ಎಷ್ಟು ಚೆನ್ನಾಗಿದೆ. ಓಯ್ ಬಾಮ ಇಲ್ಲಿ.
ಇದು ಮರಿ ಇದ್ದಾಗ ಸ್ವಲ್ಪ ಹಾಗೇನೆ. ಸೊ ಅದು ಪ್ರೊಟೆಕ್ಷನ್ ಸೀಕ್ ಮಾಡುತ್ತಲ್ವಾ, ಬೊಮ್ಮೆಲೆಲ್ಲ ಹೋಗಬಾರ್ದು ಬೈಲಿ. ಅದು ಎತ್ಕೊಳ್ಳೋಕ್ಕೂ ಸ್ವಲ್ಪ ಹಿಂದೆ ಮುಂದೆ ನೋಡಬೇಕು. ಎಸ್. ಸೊ ಇನ್ನು ಚಿಕ್ಕ ಮರಿ ಇದು, ಒಂದು 2 ತಿಂಗಳು ಏಜ್ ಆಗಿದೆ ಇದಕ್ಕೆ, 1.5-2 ತಿಂಗಳು. ಬ್ರೈಟ್ ಆಗಿದೆ. ಏನದು ಮೆಸೇಜ್ ಟೋನ್? ಸೊ ಇದು ಡ್ಯೂಮರಲ್ಸ್ ಬ್ಲ್ಯಾಕ್ ಹೆಡೆಡ್ ಸ್ನೇಕ್ ಅಂತ ಕರೀತಾರೆ. ಒನ್ ಆಫ್ ದ ರೇರ್ ಸ್ಪೆಸಿಮೆನ್ಸ್ ನಾವು ಇದನ್ನು ರೆಸ್ಕ್ಯೂ ಮಾಡೋದು. ಬ್ಯೂಟಿಫುಲ್. ಓಕೆ, ಗೊತ್ತಾಗಲ್ಲ. ಕ್ಯಾಮಫ್ಲಾಜ್ ತುಂಬ ಚೆನ್ನಾಗಿ ಕ್ಯಾಮಫ್ಲಾಜ್ ಆಗುತ್ತೆ ಇದು. ಸೊ ಹಲ್ಲಿ ಮೊಟ್ಟೆಗಳನ್ನ ಈ ಒಂದು ಹಾವು ತಿಂದು ಬೆಳೆಯುತ್ತೆ. ಹೌದು ಹೌದು. ಓಕೆ ಓಕೆ. ಇದ್ರ ಬಾಡಿಲಿ ಸೀರೀಸ್ ಆಫ್ ಡಾಟ್ಸ್ ಇದೆ ನೋಡಿ, ಕತ್ತಿನಿಂದ ಹಿಡಿದು ಬಾಲದ ತನಕ ಸೀರೀಸ್ ಆಫ್ ಡಾಟ್ಸ್ ಇದೆ. ಹೌದು, ಇದು ಬರ್ರೋಯಿಂಗ್ ಸ್ನೇಕ್. ಇದು ಭೂಮಿ ಒಳಗಡೆ ಇರುತ್ತೆ ಜಾಸ್ತಿ. ಯಾವಾಗಲೂ ನಿಮ್ಮ ಪ್ರಾಪರ್ಟಿ ಕಾಂಪೌಂಡ್ ಒಳಗಡೆ ಬಂದು ಎಷ್ಟೋ ಟೈಮ್ ಆಗಿದೆ, ನಿಮಗೆ ಇವಾಗ ಗೊತ್ತಾಗ್ತಾ ಇದೆ ಅಷ್ಟೇ. ಇದಲ್ಲಿದ್ದರೆ ಏನು ತೊಂದರೆ ಇಲ್ಲ, ಇಲ್ಲೇ ಓಡಾಡ್ಕೊಂಡಿರಲಿ ಬಿಡಿ. ಅಥವಾ ತೊಗೊಂಡೋಗಿ ಅಂದರೆ ತೊಗೊಂಡೋಗ್ತೀನಿ. ಏನು ಮಾಡ್ತೀರಾ ಮಾಡಿ ನಮ್ಮ ಬಟ್ ಬೆಕ್ಗಳು ಸಾಯಿಸ್ಬಿಡುತ್ತೆ ಇದನ್ನು. ಹೌದಾ? ಓಕೆ ಓಕೆ. ಬೆಕ್ಕು ಹಿಡಿಯಕ್ಕೆ ಹೋಯ್ತಾ ಇದನ್ನು? ಓಕೆ ಓಕೆ ಓಕೆ. ಒಂದು ಪುಟಾಣಿ ಡಬ್ಬ ಕೊಡಿ ಬ್ರದರ್. ಹಂಗಾರೆ ಮುಸ್ಲ ಕೊಡಿ. ಸಡನ್ನಾಗಿ ಕೂರಲ್ಲ ಇದು, ಒಳಗೆ ಎಗರ್ಬಿಡುತ್ತೆ. ಹಂಗೆ ಮಾಡೋಕ್ಕಾಗಲ್ಲ, ಇರಿ ಅಷ್ಟೇ. ಒಂದಾಡ್ಬಿಟ್ಟು ನೋಡಿದ ತಕ್ಷಣ ಬೆಕ್ಕೋಳು ಬಂದಿದ ತಕ್ಷಣ ಹಾಂ ಹಾಂ ಹಾಂ. ಓಕೆ. ಜಂಪೆಲ್ಲ ಮಾಡ್ಬಿಡ್ತಾ ಓಡಬೇಕಾದ್ರೆ. ಹಾಂ ಹೌದು, ಜಂಪ್ ಮಾಡ್ತಿದ್ದಲ್ಲ ಎಷ್ಟು ಚೆನ್ನಾಗಿದೆ ನೋಡಿ.